ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರಿ. ಸೊ ಇವತ್ತು ನಾನು ಓಡಿಸ್ತಾ ಇದ್ದೀನಿ RX-Z. ಆ ಗಾಡಿ ಫೀಲೇ ಬೇರೆ ಬೇರೆ. RX-Z ಅಂದರೆ ಬ್ರೋ, ನಿಮ್ಗೆ ಹೆಂಗೆ RX ಕ್ರೇಜು? RX-Z ಇಕ್ಕಿದ್ದೀರಾ? ಹಿಂಗೆ ನೋಡ್ತಾ ನೋಡ್ತಾ ಬೇಸ್ ಸ್ಟಾರ್ಟ್ ಆಯಿತು. ನಾನು 2017ಇಂದ ಇದು ನನ್ನ ಮೂರನೇ ಇದು. ನಿಮಗೆ ಕಾಸ್ಟ್ ಹೆಂಗಿತ್ತು ನೀವು ತೊಗೊಳೋವಾಗ? ನನಗೆ 2.4 ಏನೋ ಆಯಿತು. 2.4 ಗಾಡಿ ಈಗ 5.5 ಏನೋ ಇದೆ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. 5 ಲಕ್ಷ 5,50,000. ಅದು K40 ಬೇರೆ ಅಲ್ಲ? ಅರ್ಥ ಆಯಿತು ಅನಿಸುತ್ತೆ. ಓ ನೋಡಿ, RX-Z ಇವರೇ ಓನರು, ಭುವನ್. ನೋಡ್ರಿ, ಗಾಡಿ ಫುಲ್ಲು ಸ್ಟಾಕಲ್ಲಿದೆ. ಏನು ಕ್ರೇಜಿ ಫುಲ್ ಇದೆ ಗುರು. ವಾವ್, ಫುಲ್ ಸ್ಟೆಬಿಲಿಟಿ ಆಗಿದೆ ಗಾಡಿ. ಎಳಿದಾನೆ ಇಲ್ಲಿ ಎತ್ಕಡೆನೋ. ಬ್ರೋ, ಗಾಡಿ ಮಾತ್ರ ಸಾಕಾಗಿ ಮೇಂಟೈನ್ ಮಾಡಿದ ಬ್ರೋ. ಇವರು ಫಸ್ಟು ನನಗೆ ಒಂದು ರೀಲ್ ಮಾಡೋಕ್ಕೆ ಶೂಟಿಗೆ ಕರೆದಿದ್ರು. ಸೊ ಯಾವಾಗೋ ನೀವು ಲಾಸ್ಟ್ ಮಂತೇ ನೋಡಿರ್ಬೋದು. ಆವಾಗಿಂದ ಹಿಂದೆ ಬಿದ್ದುಬಿಟ್ಟಿದೆ, ಬ್ರೋ ಗಾಡಿ ರಿವ್ಯೂಗೆ ಬೇಕು ಅಂತ. ಸೊ ನಾನು ಇನ್ನೂ Insta360 ಅವ್ರು ತೊಗೊಂಡಿರಲಿಲ್ಲ. ಸೊ ಬ್ರೋ ತೊಗೊಂಡ್ಮೇಲೆ ಬೇಗ ರಿವ್ಯೂ ಬೇಕು ಅಂತ. ಅವ್ರಿಗೂ ಎಕ್ಸಾಮ್ಸ್ ಎಲ್ಲ ಇತ್ತು, ಸ್ವಲ್ಪ ಅವ್ರಿಗೂ ಶೆಡ್ಯೂಲ್ಸ್ ಆಗ್ತಾ ಇರಲಿಲ್ಲ. ಅವ್ರು ಫ್ರೀ ಇದ್ದಾಗ ನಾನು ಫ್ರೀ ಇರ್ತಾ ಇರಲಿಲ್ಲ. ಸೊ ಹಂಗೆ. ಸೊ ಆದರೆ ಇವತ್ತು ಈ ಗಾಡಿ ಓಡಿಸ್ತಾ ಇದ್ದೀನಿ. ಬ್ರೋ ತುಂಬ ಚೆನ್ನಾಗಿದೆ ಗಾಡಿ, ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಇದೆ. ಗಾಡಿ ಕಂಡೀಷನ್ ನೋಡಿ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಆದರೆ ಈ ರೇಂಜಿಗೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಏನು ಸ್ಮೂತಾಗಿದೆ ಅಂದರೆ ಗಾಡಿ ಓಡ್ಸೋಕ್ಕೆ ಬಾ ಸಗದಾಗಿದೆ. ಜಾಲಿ ಎಲ್ಲ ಜಾಲಿ. ಒರಿಜಿನಲ್ KF40 ಅಂದರೆ ನಮ್ಮ ಚಿಕ್ಕಬಳ್ಳಾಪುರದ ಗಾಡಿ ಗುರು. ಚಿಕ್ಕಬಳ್ಳಾಪುರ ರಿಜಿಸ್ಟ್ರೇಷನ್ KF40. ಇವ್ರ ಗಾಡಿ ತೊಗೊಳೋವಾಗ 2,40,000 ಆಯ್ತಂತೆ ಈ ಗಾಡಿ ತೊಗೊಳಕ್ಕೆ. ಇವಾಗ 5 ಲಕ್ಷಕ್ಕೆ ಪಕ್ಕ ಆರಾಮಾಗಿ ಹೋಗ್ಬೋದು. ಯಾಕೆಂದರೆ ಇವಾಗ ಗಾಡಿಗೆ ಹೆಂಗೆ ಅಂದರೆ ನಂಬರ್ ಪ್ಲೇಟ್ಗೂ ವ್ಯಾಲ್ಯೂ ತುಂಬ ಆಗುತ್ತೆ. ಇವಾಗ ನೀವು AP ಗಾಡಿ ತೊಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಅದ್ರಿಗೆ ಬೇರೆ ಥರ ವ್ಯಾಲ್ಯೂ. ಒರಿಜಿನಲ್ ಗಾಡಿಗೆ ಅಥವಾ ಅದ್ರದ್ದು ರಿಜಿಸ್ಟ್ರೇಷನ್ ಇರುತ್ತಲ್ಲ KF40 ಅಂತ ಎಲ್ಲ ಲೋಕಲ್ ಏಡ್ಸ್ಗೆ ಅಥವಾ ಬೆಂಗಳೂರು, ಸೊ ಆ ಥರದಕ್ಕಿಂತ ಇವಾಗ ಚಿಕ್ಕಬಳ್ಳಾಪುರದವರೇ ಏನಾದರೂ ಈ ಗಾಡಿ ತೊಗೊಬೇಕಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಆದರೆ ಈ ಗಾಡಿ ಓನರು ಈ ಗಾಡಿನ ಮಾರೋದನ್ನ ಸೈಡ್ಗಿಟ್ರೆ ಈ ಗಾಡಿನ ಆ ಥರ ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂದರೆ, ವಾವ್, ಈ ಥರ ಎಲ್ಲ ನುಗ್ಸ್ಕೊಂಡೇ ಹೋಗ್ಬಿಡ್ಬೋದು. ಗಾಡಿ ಅಷ್ಟು ಸ್ಲಿಮ್ ಆಗಿದೆ. ವೆರಿ ಸ್ಮಾರ್ಟ್. ಫುಲ್ ಮಾತ್ರ ಕ್ರೇಜಿ ಇದೆಯಪ್ಪ. ಹಾರನ್ ತುಂಬಾ ಲೌಡ್ ಆಗಿದೆ. ಹೌದು ಹೌದು. ಹಾಯ್, ತುಂಬಾ ಥ್ಯಾಂಕ್ಸ್. 2 ಸ್ಟ್ರೋಕ್ ಅಂದಿದ ತಕ್ಷಣ ಫಸ್ಟ್ ನೆನಪಾಗೋದೇ ಎಲ್ರಿಗೂ RX ಅಂದರೆ 135 ಆದರೆ ಅದ್ರಿಗೆಲ್ಲ ಡ್ಯಾಟ್ಸ್ ಅನ್ನೋದೊಂದಿದೆ. ಅಂದರೆ ಕಿಂಗ್ ಮೇಕರ್ ಅಥವಾ ಕಿಂಗ್ ಅಂತ, ಅದೇ RX-Z. ಇದನ್ನ RD ಕಂಪೇರ್ ಮಾಡಬೇಡ್ರಿ. ಯಾಕಂದರೆ RD ಬಂದು 2 ಸಿಲಿಂಡ್ರು, ಇದು ಸಿಂಗಲ್ ಸಿಲಿಂಡ್ರಲ್ಲಿ ಈ ಥರ ಕ್ರೇಜ್ ಮಾಡಿರೋಂಥ ಗಾಡಿ ಇದು. ವಾವ್, ಬಾ ಈ ಗಾಡಿಯಲ್ಲಿರೋಂಥ ಪವರ್ನ ಅಷ್ಟು ಹಿಂಡಿದ್ರೇನು ಇನ್ನೂ ಸ್ವಲ್ಪ ರಸ ಇದೆ. ಇನ್ನೂ ಹೋಗ್ಲಿ ಅಂತ ಇದೆ ಗಾಡಿ. RX ಬಿಡ್ರಿ, ಅದು RX-Z ಅಂದರೆ ಇನ್ನೊಂದು ಕೈ ಜಾಸ್ತಿ ಫ್ಯಾನ್ಸು. RX-Zಗೆ ತುಂಬ ಫ್ಯಾನ್ ಬೇಸ್ ಇದೆ. ಇದು ತುಂಬ ಎಕ್ಸ್ಪೆನ್ಸಿವ್ ಸಹ. ಯಾಕಂದರೆ ನನಗೂ ಗೊತ್ತಿಲ್ಲ, ಬರೀ 30-40 ಸಾವಿರಕ್ಕೆ ಗಾಡಿ ಇದು. ಏನು ಹೇಳಿ, 30-40 ಸಾವಿರದ ಗಾಡಿ ಇವಾಗ 3 ಲಕ್ಷ, 4 ಲಕ್ಷ, 5 ಲಕ್ಷ, 7 ಲಕ್ಷ. ಇಂಡೋನೇಷ್ಯಾದವು ಆ ಥರ Z 6 ಸ್ಪೀಡ್ ಕನ್ವರ್ಟ್ ಮಾಡಿಸಿರೋದು, ಆ ಥರ ಎಲ್ಲ ಲಕ್ಷಗಳು. ವಾಮೋ, ಒಂದು 4 ಗಾಡಿ ತೊಗೊಂಡು ಇಕ್ಕೊಂಬಿಟ್ಟಿದ್ದೀರ ಒಂದು 5 ವರ್ಷ ಹಿಂದೆ. ಇವಾಗ ಲಕ್ಷಗಳು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಸೊ ಇಲ್ಲಿ ನಮ್ದು ಒಂದು 4 ಮನೆ ಐತೆ. ಅಂದರೆ 4 ಮನೆ ಕೆಲಸ ನಡೀತಾ ಇದೆ. ನಮ್ದು 4 ಮನೆ ಇಲ್ಲ ಇಲ್ಲಿ. ವಾವ್ ಬ್ರೋ, ಬ್ರೇಕಿಂಗ್ಸ್ ಅಲ್ಟಿಮೇಟ್ ಆಗಿದೆಯಲ್ಲಪ್ಪ. ಯಾಕೆ ಹೇಳಿ, ಫ್ರಂಟ್ ಡಿಸ್ಕ್ ಇದೆ. RX-Zಗೆ ಫಸ್ಟಿಂದಾನೆ, ಅಂದರೆ ಶೋರೂಮ್ ಕಡೆಯಿಂದ ಡಿಸ್ಕ್ ಬಂದುಬಿಡುತ್ತೆ. RX 135ಗೆ 100ಗೆ ಬರಲ್ಲ.
ಸೊ ಈ ಗಾಡಿಯಲ್ಲಿ 14 BHP 12 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 5 ಸ್ಪೀಡ್ ಗೇರ್ ಬಾಕ್ಸು, ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಗಾಡಿ ಇದು. ಈ ಗಾಡಿನ ಹೆಂಗೆ ಅಂದರೆ ಇಂಡೋನೇಷ್ಯಾದು ಕಾರ್ಬೊರೇಟ್ರು, ಇಂಡೋನೇಷ್ಯಾದು 6 ಸ್ಪೀಡ್ ಗೇರ್ ಬಾಕ್ಸ್ಗಳು, ಚೇಂಬರು ಇದ್ರಿಗಂತಾನೆ ಕ್ಯಾಲ್ಕುಲೇಟೆಡ್ ಚೇಂಬರ್ ಎಲ್ಲ ಮಾಡಿಸ್ಕೊಂಡ್ರೆ 22 BHP ಗಂಟ ಪ್ರೊಡ್ಯೂಸ್ ಮಾಡುತ್ತೆ RX-Z. ಇದನ್ನೆಲ್ಲ ಡ್ರ್ಯಾಗ್ಗೆಲ್ಲ ಯೂಸ್ ಮಾಡ್ತಾರೆ. ಇದ್ರದ್ದು ಇಂಜಿನ್ಸು ಎಲ್ಲ ಆ ಲುಕ್ಸ್ ನೋಡಿ ಗುರು. ಝೆಡ್ದು ಬಾಡಿ ಲೈನ್ ಆಗಿರ್ಬೋದು ಏನು ಸೆಕ್ಸಿ ಆಗಿದೆ ನೋಡ್ರಿ. ಹಿಂಗೋಗಿ ಹಿಂಗೆ ಹಬ್ಬ ರಾಕೆಟ್ ಇದ್ದಂಗಿದೆ ಗಾಡಿ ನೋಡೋಕ್ಕೆ ಮಾತ್ರ. ಮಾಸ್ಕು ಎಲ್ಲ. ಇದ್ರಿಗೆ ಫ್ರಂಟು 18 ಇಂಚ್ ವೀಲು, ರೇರು 18 ಇಂಚ್ ವೀಲು. ಆದರೆ ಇದು ಬಂದು 16 ಇದೆ. ಇದು Z ಟೈಪ್ ಸೈಲೆನ್ಸರು. ಇದ್ರಿಗೆ ಕ್ಯಾಟು ಬರುತ್ತೆ. Z ಟೈಪ್ ಒಂದೊಂದು ಮಾಡಲಲ್ಲಿ ಒಂದೊಂದು. ಇದು RX-Z ಯಾವಾಗ ಸ್ಟಾರ್ಟ್ ಆಗಿದ್ದು ಅಂದರೆ ಇಂಡೋನೇಷ್ಯಾ ಅಥವಾ ಬೇರೆ ಕಡೆ ಜಪಾನು, ಮೇಡ್ ಇನ್ ಜಪಾನ್ ಆ ಥರ ಬೇರೆ ಕಂಟ್ರೀಸಲ್ಲಿ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂದರೆ 1985ಅಲ್ಲಿ. ಆದರೆ ಇಂಡಿಯಾಗೆ ಯಾವಾಗ ಬಂದಿದ್ದು ಅಂದರೆ 1987ಅಲ್ಲಿ ಮತ್ತು 2004 ಅವ್ರಿಗೂ ಇತ್ತು. ಅಂದರೆ ಬೇರೆ ಕಂಟ್ರೀಸಲ್ಲೆಲ್ಲ 2011ವರೆಗೂ ಇತ್ತು. ಆದರೆ ಇಂಡಿಯಾದಲ್ಲಿ 2004-05 ಸ್ಟಾಪ್ ಮಾಡಿಬಿಟ್ರು. ಯಾಕಂದ್ರೆ ಗೊತ್ತಿಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇನ್ನು ಬಿಟ್ಟಿದ್ದಿದ್ರೇನಾ ಅಮ್ಮ ಇದ್ರಿಗಿರೋಂಥ ಫ್ಯಾನ್ ಬೇಸ್ಗೆ ಶೋರೂಮಲ್ಲಿ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡೋರು. ಗಾಡಿ ಏನಾದರೂ ಇವಾಗ ಎಲ್ಲ ಸಿಗ್ತಾ ಇದೆ ಅಂದರೆ. ಈ ಗಾಡಿ ಸಿಗೋದಿರಲಿ, ಸ್ಪೇರ್ಸೇ ಸಿಗೋಲ್ಲ ಇವಾಗ. ಝೆಡ್ಗೆ ತುಂಬ ಎಕ್ಸ್ಪೆನ್ಸಿವ್. ಹುಡುಕ್ಬೇಕು ನೀವು, ಒಂದೊಂದು ಪಾರ್ಟು ಹುಡ್ಕೊಂಡು ತೊಗೊಂಬಂದು ರೆಡಿ ಮಾಡಬೇಕು. ಆದರೆ ಈ ಗಾಡಿ ಫುಲ್ ಮಿಂಟ್ ಕಂಡೀಷನಲ್ಲಿದೆ. ಫಸ್ಟೇ ರೆಡಿಯಾಗಿ ಚೆನ್ನಾಗಿರೋಂಥ ಗಾಡಿ. ಒರಿಜಿನಲ್ KF40 ನಂಬರ್ ಪ್ಲೇಟ್ಗೆ ತುಂಬ ವ್ಯಾಲ್ಯೂ ಗುರು. ನಂಬರ್ ಪ್ಲೇಟ್ಗೆ ಏನಿಲ್ಲ, ನಂಬರ್ ಪ್ಲೇಟ್ಗೆ ನೀವೆಲ್ಲ ಯಾರ್ಯಾರು RX ತೊಗೊಬೇಕು. ನನಗೆ ತುಂಬ ಜನ DMs ಮಾಡ್ತಾಯಿದ್ದೀರಾ, ಬ್ರೋ ಯಾವುದಾದ್ರೂ RX ಇದ್ದರೆ ಹೇಳಿ, ಆ ಥರ ಎಲ್ಲ ಕಾಲ್ಸ್ ಎಲ್ಲ ಮಾಡ್ತಾಯಿದ್ದೀರಾ. ಬ್ರೋ ನೀವು RX-ನ ತೊಗೊಳ್ಳಿ, ಆದರೆ ಪಂಚ್ಡ್ ವೆಹಿಕಲ್ಸ್ ಆಗಿರ್ಬೋದು ಅಥವಾ NOC ಗಾಡಿ ಏನಾದರೂ ತೊಗೊಳಂಗಿದ್ರೆ ಬೇರೆ ಸ್ಟೇಟ್ದು, AP-ದು, ಡೆಲ್ಲಿದು ಆ ಥರದ್ದೆಲ್ಲ ವಿತ್ ಎನ್ ಒ ಸಿ ತೊಗೊಳ್ಳಿ. ಈ ವಿತ್ NOC ತೊಗೊಂಡ್ರೆ ನಿಮಗೆ KAಗೆ ಕನ್ವರ್ಟ್ ಮಾಡಿಸ್ಕೊಬೋದು ಆರಾಮಾಗಿ. ಒಂದು 10,000 ಅಥವಾ 15,000 ಆಗುತ್ತೆ. ಅದು ಬಿಟ್ಬಿಟ್ಟು ಡಾಕ್ಯುಮೆಂಟ್ ಇಲ್ದಿದ್ದ ಗಾಡಿ ಯಾವತ್ತೂ ತೊಗೊಳಕ್ಕೆ ಹೋಗ್ಬೇಡ್ರು. ನಿಮಗೂ ಪ್ರಾಬ್ಲಮ್ಮು, ಯಾವತ್ತಿದ್ರೂ ಪ್ರಾಬ್ಲಮ್ ಗಾಡಿಗೆ. ಇವತ್ತಲ್ಲ ನಾಳೆ ಸಿಗಾಕೊಬೇಕು ಪೊಲೀಸವ್ರ ಹತ್ರ ಇಲ್ಲ. ನೀನು ಬರೀ ನೋಡ್ರಿ, ಇವಾಗ ತೊಗೊಂಡು ಇಲ್ಲಿಲ್ಲ ಓಡಿಸ್ಕೊತೀನಿ ಅಂದರೆ ಓಕೆ. ಆದ್ರೂ ಗಾಡಿಗೆ ವ್ಯಾಲ್ಯೂ ಅನ್ನೋದೇ ಇರಲ್ಲ. AP ಗಾಡಿನಲ್ಲೋ, ಡೆಲ್ಲಿ ಗಾಡಿನಲ್ಲೋ ಅಂತ ಹೇಳ್ತಾರೆ. ಗಾಡಿಗೆ ಮರ್ಯಾದೆ ಅನ್ನೋದೇ ಇರಲ್ಲ. ಮರ್ಯಾದೆನ ಕಳೆದುಬಿಡ್ತೀರ ನೀವು. ಆದರೆ ಇಂಥ ಗಾಡಿಗಳಿಗೆ KF40 ಅಂದ್ರೇ ಪೀಸ್ ಅಷ್ಟೇ. ನಂಗೆ ತುಂಬ ಖುಷಿಯಾಗುತ್ತೆ KF40. ನಮ್ಮ ಗಾಡಿಗೆ ಆ ಥರ ಎಲ್ಲ ಇಲ್ಲ. ಹೈವೇಲಿ ಯಾವುದೋ ಸೂಪರ್ ಬೈಕ್ಸ್ ಹೋಗ್ತಾ ಇದೆ. ನಮ್ಮ ಹತ್ರನೂ ಒಂದು ಸೂಪರ್ ಬೈಕ್ ಇದೆ. ಅಂದರೆ ನಮ್ಮ ಹತ್ರ ಅಲ್ಲ, ನಾವು ಓಡಿಸ್ತಾ ಇದ್ದೀರಿ ಇವಾಗ. ಇದು ಯಾವ ಸೂಪರ್ ಬೈಕ್ಗೂ ಕಡಿಮೆ ಇಲ್ಲ ಬಿಡಿ. ನೋಡಿರಿ, ಇದರಲ್ಲಿ ಸೀಟ್ ಓಪನ್ ಮಾಡ್ಬೋದು. ಇಲ್ಲಿ ಕೀಯಲ್ಲಿ RX-Zಗೆ ಮಾತ್ರ ಬರೋದು. ಈ 4C ಬರುತ್ತೆ ಇದು. ಸೊ ಕೀ ತೊಗೊಂಡು ಹಿಂಗಂದರೆ ಸೀಟ್ ಕ್ಲೀನಾಗಿ ಹಿಂಗೆ ಓಪನ್ ಮಾಡ್ಕೊಬೋದು. ಗಾಡಿ ಮಾತ್ರ ಕ್ರೇಜಿ ಇದೆ ಬ್ರೋ. 1L5 ಇದು ಒರಿಜಿನಲ್ 5 ಸ್ಪೀಡು. ಏನು ಹೇಳಿ, ಒರಿಜಿನಲ್ 5 ಸ್ಪೀಡ್. ಪೆಟ್ರೋಲ್ ಫಿಲ್ಟ್ರಾ ಇದು? ಅಲ್ಲ. ಇದು ಫಿಲ್ಟ್ರ್ ಥರ ಇವರೇ ಕೊಟ್ಟಿದ್ದಾರೆ. ಹಿಂಗೆ ಇದ್ರೊಳಗಡೆ ಹಿಂಗೆ ಫಿಲ್ ಆಗಿ ಮತ್ತೆ ಹಿಂಗೆ ಹೋಗೋದು. ಇಲ್ಲಿ ಒಂದು ಫಿಲ್ಟ್ರ್ ಇದೆ. ಮಿಕೋನಿಕ್ ಕಾರ್ಬೊರೇಟ್ರ್. ಆರನ್ನು ಗಾಡಿ ಸೆಕ್ಸಿ ಲುಕ್ಕು ನೋಡಿರಿ. ಇವಾಗ ನೀವು ಡಿಸ್ಕ್ ಅಂದರೆ 13500ಗೆ ನೀವು ಏನೋ ಡಿಸ್ಕಿಗೆ ಮಾಡಿಸ್ಬೇಕಂದ್ರೆ ಇದು ಬಂದು ಹಬ್ಬು, ಇದು ಬಂದು ಡಿಸ್ಪ್ಲೇಟು, ಇದು ಬಂದು ಝೆಡ್ದು ಇನ್ನೂ ದೊಡ್ಡದು ಬರುತ್ತೆ. ಅದು ಗ್ಲಾಡಿಯೇಟ್ರದ್ದು ಆ ಥರದ್ದೆಲ್ಲ. ಇದು ಬಂದು ಒರಿಜಿನಲ್ RX-Zದು ಡಿಸ್ಪ್ಲೇಟ್. ಇದು ಡಿಸ್ ಎಲ್ಲ ಗ್ಲಾಡಿಯೇಟ್ರದ್ದು ಆ ಥರ ಚೇಂಜ್ ಮಾಡಿರೋದಲ್ಲ. ಫುಲ್ ಸ್ಟಾಕಲ್ಲಿದೆ. ಹೇಳ್ತಾ ಇಲ್ವಾ Z ಇಂಡಿಕ್ ಗಾಡಿಯಲ್ಲಿ A to Z ಎಲ್ಲ ಸ್ಟಾಕೋ. ಏನು ಹೇಳೋದು, ನಾನು ಮತ್ತೆ ಪದೇ ಹೇಳೋದು ಬೇಡ. ಎಲ್ಲ ಗಾಡಿ ನೋಡ್ತಾ ಇರ್ಬೇಕು ಅನಿಸುತ್ತೆ. ಇವರು ಒಳ್ಳೆ ಎಡಿಟ್ಸ್ ಎಲ್ಲ ಮಾಡ್ತಾರೆ. ಭುವನ್ ಅಂತ ಪೇಜ್ ಇದೆ ಇವ್ರದ್ದು. ತುಂಬ ಒಳ್ಳೆ ಮನುಷ್ಯ, ಚೆನ್ನಾಗಿ ಮಾತಾಡ್ತಾರೆ. ಯಾವಾಗೂ ನಾನು ತುಂಬಕ್ಕಿಂತ ಕಾಲ್ ಮೆಸೇಜಸ್ ಎಲ್ಲ ಮಾಡಿದಾಗೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಬ್ರೋ ಓಕೆ ಬ್ರೋ ಆ ಥರ ಈ ಥರ ಅಂತ. ರೀಲ್ಸ್ ಎಲ್ಲ ಚೆನ್ನಾಗಿ ಎಡಿಟ್ ಎಲ್ಲ ಮಾಡ್ತಾರೆ. ನೋಡಿರಿ, ಇದು ಸೈಡ್ ಶೀಲ್ಡ್ಗೆ ಕೀ ಕೊಟ್ಟಿದ್ದಾರೆ. RX-ಗೆ ನಮ್ಮ ಹತ್ರ ಇರೋಂಥ RX-ಗಳಿಗೆಲ್ಲ ಸ್ಕ್ರೂ ಅಥವಾ ನೆಟ್ ಇರುತ್ತೆ. ಇದ್ರಿಗೆ ಕೀಯಲ್ಲಿ ಈ ಸೈಡ್ ಶೀಲ್ಡ್ನ ಹಿಂಗೆ ತೊಗೊಳೋದು. ಸ್ವಲ್ಪ ಆಯಿಲ್ ಏನೋ ಆಚೆಗೆ ಬಂದಂಗಿದೆ ಇಂಜಿನಲ್ಲಿ. ಅವೆಲ್ಲ ಕಾಮನ್, ಏನಾಗೋದಿಲ್ಲ ಗಾಡಿ. ಹೇಳ್ತಾ ಇಲ್ವಾ, ಒಬ್ಬೊಬ್ಬರು ಬೋರು ಆ ಥರ. ಹೆಂಗೆ ಅಂದರೆ ಗಾಡಿ ಬೋರು ಹೆಂಗೆ ನನಗನ್ಸೋ ಪ್ರಕಾರ ಗಾಡಿ ನಿಮಗೆ ಓಡಿದ್ರೆ ಸಾಕು. ಈ ಗಾಡಿಗಳಲ್ಲಿ ಏನಾಗಲ್ಲ ಅಷ್ಟು ಬೇಗ. ಇವಾಗ ಒಬ್ಬೊಬ್ರು ಕೇಳ್ತಾರೆ, ಬ್ರೋ ಇಂಜಿನ್ ಸೀಸ್ ಆಗೋಗ್ಬಿಟ್ಟಿದೆ, ಇಂಜಿನ್ ಪಿಸ್ಟಿನ್ ಸೌಂಡ್ ಬರ್ತಾಯಿದೆ ಅಂತ ಇಲ್ಲ. ಸೊ ಏನಾಗೋದಿಲ್ಲ. ನೀವು ಆ ಗಾಡಿ ಇಂಜಿನ್ ಹಿಂಗೆ ರನ್ನಿಂಗಲ್ಲಿ ಹೋಗಿ ಹಿಂಗೆ ಇಳಿದು ಸೀಸ್ ಆಗೋವರೆಗೂ ನೀವು ಆರಾಮಾಗಿ ಓಡಿಸ್ಕೊಬೋದು. ಬೋರ್ಗೆ ಜಸ್ಟ್ ಆಯಿಲ್ ಒಂದು ಕಡಿಮೆ ಆಗ್ತಾ ಇರುತ್ತೆ. ಆಯಿಲ್ ಹಾಕ್ಸ್ಕೊಂಡು ಎಷ್ಟು ದೂರ ಆದರೂ ಓಡಿಸ್ಕೊಬೋದು ನೀವು ಸೀಸ್ ಆಗೋದ್ರೂ. ಪಿಸ್ಟಿನ್ ಏನಾದರೂ ಆರ್ದಿರೋ ಜಾಮ್ ಆದರೆ ಮಾತ್ರ ನೀವು ಬೋರ್ ಮಾಡಿಸ್ಕೊಬೇಕಾಗುತ್ತೆ. ಇಲ್ಲಾಂದರೆ ಆರಾಮಾಗಿ ಎಷ್ಟು ದೂರ ಆದರೂ ಓಡಿಸ್ಬೋದು. ಇದು ಬಂದು RX-Zದು ಒರಿಜಿನಲ್ ಮೀಟ್ರು. RX-Z ಈಗ ನನ್ನ ಗಾಡಿಯಲ್ಲಿ ಇದೇ ಥರ ಇರೋದು. ಸೆಂಟ್ರಲ್ ಬೇರೆ ಥರ ಇದೆ. ಸೆಂಟ್ರಲ್ ಬಂದು ನಾನು ಕಿಂಗ್ದು ಹಾಕಿದ್ದೀನಿ ಫ್ಯೂಯಲ್ ಗೇಜ್ದು. ಇದು RX-Zದು. RX-Zಗೆ ಇದು ಸ್ಪೀಡೋಮೀಟ್ರು, ಇದು RPM ಮೀಟ್ರು.
ಸೊ ಕೀ ಸೆಟ್ಟು ನೋಡ್ರಿ, ಇದು RX-Z ಈ ಥರ ಸ್ಕ್ವೇರಲ್ಲಿ ಇರುತ್ತೆ RX-Z. ಹ್ಯಾಂಡ್ಲು ಅಷ್ಟೇ ಒರಿಜಿನಲ್ RX-Z ಅಷ್ಟೇ. ಫ್ರಂಟು ಡಿಸ್ಕು, ರೇರು, ಡ್ರಮ್ ಬ್ರೇಕು. ಇನ್ನು ಇದು ಕಡೆ ಗಟ್ಟಾಗ್ಲಲ್ಲಿ ನೋಡೋದಾದರೆ ಸ್ವಿಚ್ ಇಂಡಿಕೇಟರ್ಸ್ ಅಥವಾ ಸ್ವಿಚಸಲ್ಲಿ ನೋಡೋದಾದರೆ ಇದು ಬಂದು ಇಗ್ನಿಷನ್ ಸ್ವಿಚ್ಚು, ಅಂದರೆ ಆನ್ ಆ್ಯಂಡ್ ಆಫ್, ಗಾಡಿ ಆನ್ ಆ್ಯಂಡ್ ಆಫ್ ಮಾಡೋದಕ್ಕೆ Z-ಅಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ಗಾಡಿ ಅಂದರೆ ಲೈಟಿಂಗ್ ಆನ್ ಮಾಡೋದು, ಆನ್ ಆ್ಯಂಡ್ ಆಫು. ಇದು ಬಂದು ಹೈ ಬೀಮ್, ಲೋ ಬೀಮು. ಇದು ಪಾಸಿಂಗ್ ಇದೆ, ಮತ್ತು ಇಲ್ಲಿ ಚೌಕ್ ಕೊಟ್ಟಿದ್ದಾರೆ. ಇದು ಕಡೆ ಇಂಡಿಕೇಟ್ರು, ಇದು ಆರನ್ನು. ಕ್ಲಚ್ಚು ಬೆಣ್ಣೆ ಥರ ಇದೆ ನೋಡ್ರಿ. ಆ್ಯಕ್ಷನ್ ನೋಡ್ರಿ ಏನು ಸ್ಮೂತಾಗಿ ಆಡ್ತಾಯಿದೆ. ಆ ಸೀಟು, ಆ ಟ್ಯಾಂಕ್ ನೋಡ್ರಿ, ಆ ಶೇಪುಗಳು ಏನು ಶೇಪಲ್ಲಿದೆ ಗಾಡಿ. ಫುಲ್ ಕ್ರೇಜಿ ಅಲ್ಲ. ತುಂಬ ಫುಲ್ ಸ್ಮೂತ್, ಅಂದರೆ ಫುಲ್ ಒರಿಜಿನಲ್ ಸ್ಟಾಕ್ ಆಗಿದೆ ಕಂಡೀಷನ್ನು. ಮಫ್ಲರು ಇದ್ರಿಗೆ ಇನ್ಬಿಲ್ಟು ಬರುತ್ತೆ, ಚೇಂಬರ್ ಎಲ್ಲ RX ನೀವು ಯಾವುದಕ್ಕಾದ್ರೂ ಫಿಟ್ ಮಾಡ್ಕೊಬೋದು ಹಂಗೆ. ಇದ್ರದ್ದು ಚಾರ್ಸಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನಮ್ಮ RX ಚಾರ್ಸಿಗಳಿಗೆ ಇದಕ್ಕೆ, ಯಾಕಂದರೆ ಲಾಕು ಅದೆಲ್ಲ ಇರುತ್ತಲ್ಲ. ಸೊ ಬಾಡಿ ಲೈನು ಅಷ್ಟೇ ಈ ಥರ ಹಿಂಗೋಗಿ ಈ ಥರ ಹೋಗಿರುತ್ತೆ. RXದು ಚಾರ್ಸಿನ Z-ಗೂ ನಿಮಗೆ ಮಾಡಿಕೊಡ್ತಾರೆ. 9,000 10,000 ಬೀಳುತ್ತೆ. ಇಲ್ಲೆಲ್ಲ ಮೈಸೂರಿಗೆ ಕಳಿಸ್ಬೇಕು ನೀವು, ಮೈಸೂರು ಕಳಿಸಿದ್ರೆ ಮಾಡಿಕೊಡ್ತಾರೆ. ಮಿರರ್ ತುಂಬ ಸ್ಟೇಬಲ್ ಆಗಿದೆ, ವಿಸಿಬಿಲಿಟಿ ಚೆನ್ನಾಗಿದೆ ಮಿರರ್ಗೆ, ತುಂಬ ದೂರ ಇರೋದೆಲ್ಲ ಕಾಣಿಸ್ತಾ ಇದೆ. ಪೆಟ್ರೋಲೇ ಆನ್ ಮಾಡಿರಲಿಲ್ಲ ಈ ಗಾಡಿಗಳಲ್ಲಿ. ಅದಕ್ಕೆ ನಾನು ನನ್ನ ಗಾಡಿ ಎತ್ಕೊಂಡಾಗ ಪ್ರತಿಗಿಂತ ಪೆಟ್ರೋಲ್ ಆನ್ ಇದೆಯಾ ಆಫ್ ಇದೆಯಾ ಅಂತಲೇ ನೋಡ್ಕೊತಾ ಇರ್ತೀನಿ. ಗಾಡಿ ಮಾತ್ರ ಚಿನ್ನ ಇದ್ದಂಗಿದೆ. 120 ಗುರು, ಏನು ಹೇಳಿ 120 ನಾನು ಹೊಡೆದಿದ್ದು. ಆದರೆ ಈ ಗಾಡಿ ಸ್ಪೀಡ್ ಬಂದು 130 ಕೊಟ್ಟಿರೋದು ಶೋರೂಮ್ ಕಡೆಯಿಂದ. 130 160 170 ಹೋಗುತ್ತೆ. ನೀವೆಲ್ಲ ಫುಲ್ಲು ಪೋರ್ಟ್ ಮಾಡಿಸ್ಕೊಂಡ್ರೆ ಇಂಡೋನೇಷ್ಯಾದು ಹೇಳಿದ್ನಲ್ಲ 6 ಸ್ಪೀಡ್ಗೆ ಆ ಥರ ಎಲ್ಲ ಕನ್ವರ್ಟ್ ಮಾಡಿಸ್ಕೊಂಡ್ರೆ 170ವರೆಗೂ ಹೊಡಿಯುತ್ತೆ. ಸ್ಟಾಕಲ್ಲಿ ಆರಾಮಾಗಿ 130 140 ಆರಾಮಾಗಿ ಹೊಡಿಯುತ್ತೆ ಗುರು, ಕಣ್ಣು ಮುಚ್ಕೊಂಡು. ಗಾಡಿನೇ ನೋಡ್ರಿ ಏನೂ ಮಾಡಿಸಿಲ್ಲ, ಆರಾಮಾಗಿ ಜಸ್ಟು ಇಲ್ಲಿಂದ ಇಲ್ಲಿಗೇನೆ ಇಷ್ಟು ಮೀಟರ್ಸಲ್ಲೇ, ಎಲ್ಲಿ ಶ್ರೇಯಸ್ಸಿಂದ ಇಲ್ಲಿ ಚದಲ್ಪುರ ಅಷ್ಟೊತ್ತಿಗೆ 120 ಹೊಡೀತು. ಇನ್ನೊಂದು ಚೂರು ಇದ್ದಿದ್ರೆ 130 ಹೊಡೆದೋಗ್ಬಿಡೋದು. ನನಗೆ ಟಾಪ್ ಸ್ಪೀಡೆಲ್ಲ ಇಷ್ಟ ಇಲ್ಲ. ಅಂದರೆ ಈ ಗಾಡಿ ಇಂಥ ಗಾಡಿಗಳೆಲ್ಲ ಸಿಕ್ಕಿ ಲೈನ್ ಚೆನ್ನಾಗಿದ್ದು ಫುಲ್ ಖಾಲಿ ಇದ್ದರೆ ಮಾತ್ರ ನಾನು ಟಾಪ್ ಸ್ಪೀಡೆಲ್ಲ ಹೊಡೆಯೋದು. ಯಾಕಂದರೆ ನಿಮಗೆ ಗೊತ್ತು ರೋಡುಗಳ ಆಕ್ಸಿಡೆಂಟ್ಗಳು ಹೆಂಗಿದೆ ಅಂತ. ರೋಡ್ಗಳೇ ಸರಿ ಇಲ್ಲ, ಓಡಿಸೋರು ಸರಿ ಇಲ್ಲ. ಬಾಪ ನೀನೊಬ್ಬನೇ ಕಮ್ಮಿ ಇದ್ದಿದ್ದು ಇವಾಗ. RPM ನೋಡ್ರಿ ಹೆಂಗ್ ರೈಸ್ ಆಗುತ್ತೆ. ಗಾಡಿ ಮಾತ್ರ ಕ್ರೇಜಿ ಇದೆ ಬಿಡಿ. ಏನು ಸ್ಟೆಬಿಲಿಟಿ ಆಗಿದೆ ನೋಡ್ರಿ, ಫುಲ್ ಸ್ಟ್ರೈಟು, ವಾಬ್ಲಿಂಗ್ ಇಲ್ಲ, ಏನೂ ಇಲ್ಲ. 120 ಸ್ಪೀಡಲ್ಲಿ ಸಮೇತನೂ ಫುಲ್ ಹಿಂಗೆ ಗಾಡಿ ಅಲ್ಲಾಡೋದನ್ನೋ ಸೀನೇ ಇಲ್ಲ. ಅಷ್ಟು ಮಿಂಟ್ ಕಂಡೀಷನಲ್ಲಿದೆ ಗಾಡಿ. ಇವಾಗ ಒಂದೊಂದು ಗಾಡಿ ಹಿಂಗೆ ಅಂದರೆ ಬಾಡಿ ಲೈನು ಪ್ರಾಬ್ಲಮ್ ಇರೋದಕ್ಕೆ ಗಾಡಿ ಫುಲ್ಲು ಒಂದು ಸೈಡ್ಗೆ ಎಳಿಯೋದು ಅಥವಾ ವಾಬ್ಲಿಂಗು ಆ ಥರ ಎಲ್ಲ ಇರುತ್ತೆ. ಈ ಗಾಡಿ ಹಂಗಲ್ಲ, ಫುಲ್ ಸ್ಟೇಬಲ್ ಆಗಿದೆ. ಏನಿದೆ ನೋಡ್ರಿ, ಹಂಪ್ಸ್ ಮೇಲೆ ಬಿಟ್ಟರೆ ಹಂಗೆ ಹೋಗ್ತಾ ಇದೆ. ಸಾಕಾಗಿದೆ ಬ್ರೋ. ಗಾಡಿ ಮಾತ್ರ ಕ್ರೇಜಿ. ಗಾಡಿನ ಇಟ್ಕೊಂಡಿದ್ದಾರಲ್ಲ, ಇದನ್ನು ಸೇಲ್ ಮಾಡೋದು ಬಿಡಿ. ಇವಾಗ K40 ಇದು, K40ಗೆ ನಂಬರ್ ಪ್ಲೇಟ್ಗೆ ತುಂಬ ವ್ಯಾಲ್ಯೂ ಇರುತ್ತೆ. ಹೇಳ್ತಾ ಇರೋದು ನಂಬರ್ ಪ್ಲೇಟ್ಗೆ, K ಗಾಡಿಗೆ ಮತ್ತು ನೀವು AP ತೊಗೊಂಡು K ಮಾಡಿಕೊಂಡು ಆ ಥರ ಓಡಿಸೋದಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಒರಿಜಿನಲ್ K ಗಾಡಿನೇ, AP ಅಷ್ಟೇ. ನಿಮಗೆ ಗಾಡಿ ಚೆನ್ನಾಗಿರ್ಬೋದು, ಆದರೆ ನಂಬರ್ ಪ್ಲೇಟ್ ವ್ಯಾಲ್ಯೂ ಅನ್ನೋದಿರಲ್ಲ. AP ಅಂದ್ಬಿಡ್ತಾರೆ. ಅದನ್ನು ನಾನು ಹೇಳ್ತಾ ಇರೋದು. ನೀವು ಗಾಡಿ ಪರ್ಫಾರ್ಮೆನ್ಸ್ ನೀವು ಎಷ್ಟಾದರೂ ಇದು ಮಾಡಿಸ್ರಿ. ಇವಾಗ ಎಕ್ಸಾಂಪಲ್ಗೆ ಸಮರಾಯಿಗೆ ನೀವು ಎಷ್ಟೇ ಪೋರ್ಟ್ ಮಾಡಿರಿ, RX ಕನ್ವರ್ಟ್ ಮಾಡಿಬಿಡ್ರಿ, ಏನೇ ಮಾಡಿರಿ ಅದನ್ನು ಸಮರಾಯ್ ಅಂತಲೇ ಹೇಳೋದು. ಒಂದು ಫೋಟೋ ತೊಗೊಂಬಿಡೋಣ ತಮ್ನೇಲ್ಗೆ. ಇಲ್ಲ ಓಕೆ ಡನ್. ಯಾರಂತಾನೆ ಗೊತ್ತಿಲ್ಲ. ಫೋಟೋ ಶೂಟ್ ನೋಡಿದ ತಕ್ಷಣ ಅವರು ಸ್ಮೈಲ್ ಕೊಟ್ಬಿಟ್ರು ಮುಗುಳಣ್ಣಗೆ. ನಾನು ತೆಗ್ದಿದ್ದು ಆ್ಯಂಗಲ್ ನೋಡಿ. ಇದ್ರ ವೆಯ್ಟ್ ಬಂದು 115 kgs. ಇನ್ನು ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ ನಿಮಗೆ 10.5 ಲೀಟ್ರ್ ಬರುತ್ತೆ. ನೀವು ಮೈಲೇಜ್ ಅಪ್ರಾಕ್ಸಿಮೇಟ್ಲಿ 20 to 30 ಅಂತ ಇಟ್ಕೊಂಡ್ರೇನು
250 ಕಿಲೋಮೀಟ್ರ್ ಹೋಗ್ಬೋದಪ್ಪ ಇಲ್ಲಾಂದ್ರೂ ನೀವು ಓಡಿಸ್ಕೊಂಡ್ರೆ. ಆಯಿಲ್ ಚೆನ್ನಾಗಿ ಹಾಕ್ಸ್ಕೊಬೇಕು, ಇಲ್ಲಾಂದರೆ ಬೇಗ ಸೀಸಾಗಿ ಹೋಗ್ಬಿಡುತ್ತೆ. 40 ಅಥವಾ 60 ಮಿನಿಮಮ್. ಇನ್ನೊಂದೇನೆಂದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಹಾಕ್ಸೋ ಆಯಿಲ್ನ ಆದಷ್ಟು ಅವಾಯ್ಡ್ ಮಾಡಿರಿ. 2T ಆಯಿಲ್ ಹಾಕ್ಸಿರಿ, ಇಲ್ಲಾಂದರೆ ಲಾಲ್ಗೋಡ ಹಾಕ್ಸಿರಿ. ಇವಾಗ ಪೆಟ್ರೋಲ್ ಬಂಕಲ್ಲಿ ಕ್ಯಾಸ್ಟ್ರೋಲು, ಇಂಡಿಯನ್ ಆಯಿಲು ಆ ಥರ ಅವ್ರದ್ದು ಹಾಕ್ಸಿದ್ರೆ ನಿಮ್ಮದು ಬೋರೆ ಸೌಂಡ್ ಬಂದುಬಿಡುತ್ತೆ. ಅದು ಅಷ್ಟು ಸಿಂಥೆಟಿಕ್ಕಾಗಿ ಇದಕ್ಕೆ ಫುಲ್ ಮಿಕ್ಸಿಂಗ್ ಕ್ಲೀನಾಗಿ ಆಗಿ ಚೆನ್ನಾಗಿ ಓಡಲ್ಲ ಗಾಡಿ. ನೀವು 2T ಆಯಿಲ್ ಹಾಕ್ಸಿ ನೀವು ಒಂದು ಕಿತ್ತ ಗಾಡಿನ ಓಡಿಸ್ರಿ, ಓಡ್ಸೋಕ್ಕೆ ಫೀಲೇ ಬೇರೆ ಇರುತ್ತೆ. ಈ RX-ಗಳಲ್ಲಿ 2 ಸ್ಟ್ರೋಕ್ಗಳಲ್ಲಿ ಎಲ್ಲ ಅಟೆನ್ಷನ್ ಹಂಗಿದೆ. RX-Z ಅಂದರೆ ಎಲ್ಲ ಪ್ರತಿಯೊಬ್ಬರು ರಪ್ 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 ಅಂತ ನೋಡ್ತಾರೆ ಹಿಂಗೆ. RX-Z ಅಂದರೆ ನಾನು ಚೆನ್ನಾಗಿರೋ ಗಾಡಿನ ಚೆನ್ನಾಗಿರೋದೆ ಅಂತಲೇ ಹೇಳೋದು. ಗಾಡಿ ಕಂಡೀಷನ್ ಹಂಗಿದ್ಯಪ್ಪ, ನಾನು ಎಷ್ಟು ಹೇಳಿದ್ರೆ ನನಗೆ ಖುಷಿ ಫುಲ್ಲು. ನೀವು ನೋಡ್ತಾ ಇರೋರ್ಗೂ ಖುಷಿ, ನನಗೆ ಓಡಿಸ್ತಾ ಇರೋರ್ಗೂ ಖುಷಿ, ಅವ್ರ ಓನರ್ ಮೇಂಟೈನ್ ಮಾಡಿರೋರ್ಗೂ ಖುಷಿ. ಸಂದಿಯಲ್ಲಿ ರಪ್ ರಪ್ ಅಂತ ನುಗ್ಸ್ಬಿಡ್ಬೋದು. ಗಾಡಿ ಅಷ್ಟು ಸ್ಲಿಮ್ ಆಗಿದೆ, ಚಿರತೆ ಇದು. ಕ್ರೇಜಿ ಫುಲ್ ಪಿಕಪ್ ಎಲ್ಲ ನೆಕ್ಸ್ಟ್ ಲೆವೆಲ್ ಬಿಡಿ. ಝೆಡ್ 135 ಯಾಕಂದರೆ ಈಗ ನನ್ನ ಹತ್ರ 135 ಇದೆಯಲ್ಲ, ಅದು ನೋಡಿಸಿದಾಗ ನನಗೆ ಪರ್ಫಾರ್ಮೆನ್ಸು ಅಥವಾ ಫುಲ್ಲು ಪಿಕಪ್ ಎಲ್ಲ ನನಗೆ ಗೊತ್ತಾಗುತ್ತೆ. ಹೆಂಗೆ ಅದಕ್ಕೂ ಇದಕ್ಕೂ ಚೇಂಜಸ್ ಏನು, ಡಿಫ್ರೆನ್ಸ್ ಹೆಂಗಿದೆ, ಗಾಡಿ ಬಾಡಿ ಲೈನ್ ಆಗಿರ್ಬೋದು, ಸೀಟಿಂಗ್ ಆಗಿರ್ಬೋದು. ಸೀಟಿಂಗ್ ತುಂಬ ಕಂಫರ್ಟಬಲ್ ಆಗಿದೆ, ಆರಾಮಾಗಿ ಎಲ್ಲರೂ ಫ್ಲ್ಯಾಟ್ ಫುಟ್ ಮಾಡ್ಬೋದು ಎಷ್ಟೇ ಕುಳ್ಳಗಿದ್ರೇನು. ಹಂಗನ್ಬಿಟ್ಟು 3 ಅಡಿಯವ್ರಿಗಲ್ಲ. ಈ ಗಾಡಿನ ಇವರು ಈ ಸ್ಪೇರ್ಸ್ ಎಲ್ಲ ತೊಗೊಂಬಂದು ಹೆಂಗಂದ್ರೆ ಹಂಗೆಲ್ಲ ಮಾಡಿಫೈ ಮಾಡ್ಕೊಬೋದು. ಹಳೆ ಗಾಡಿಗೆ ನೀವು ಮಾಡಿಫೈ ಮಾಡಿದಷ್ಟು ವ್ಯಾಲ್ಯೂ ಕಡಿಮೆ ಆಗುತ್ತೆ, ಅದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಹಳೆ ಗಾಡಿಗೆ ಯಾವುದಾದ್ರೂ ಇರಲಿ, ಮಾಡಿಫೈ ಮಾಡಿದಷ್ಟು ನಿಮಗೆ ಕಡಿಮೆ ಆಗೋಗುತ್ತೆ ವ್ಯಾಲ್ಯೂ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್. ನಮ್ಮ ಪೇಜ್ ಯಾರಾದರೂ ಹೊಸದಾಗಿ ವಿಸಿಟ್ ಮಾಡಿದರೆ ಇದೇ ಥರ ಒಳ್ಳೆ ಕಂಟೆಂಟ್ಸ್ಗಾಗಿ ಅಥವಾ ಚಿಕ್ಕಬಳ್ಳಾಪುರದ ಅಪ್ಡೇಟ್ಸ್ಗಾಗಿ, ಅಂದರೆ ಎಲ್ಲ ಗಾಡಿದು ರಿವ್ಯೂಗಳಿಗಾಗಿ, ಕ್ಲೀನಾಗಿ ಇನ್ಫಾರ್ಮೇಷನ್ಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಒಂದೊಂದು ಫಾಲೋ, ಒಂದೊಂದು ಸಬ್ಸ್ಕ್ರೈಬ್ ನನಗೆ ತುಂಬ ಸ್ಫೂರ್ತಿ ಕೊಡುತ್ತೆ ಒಂದೊಂದು ಹೊಸ ವೀಡಿಯೋ ಮಾಡೋದಕ್ಕೂ. ಸೊ ಬಾಯ್. ಬ್ರೋ ಗಾಡಿ ಮಾತ್ರ ಕ್ರೇಜಿ ಇಟ್ಕೊಂಡಿದ್ಯಾ ಬ್ರೋ. ಏನು ಬ್ರೋ ಗಾಡಿ ಹೆಂಗೆ ಮೇಂಟೈನ್ ಮಾಡಿದ್ಯಾ? ಒಂದು ಗುಡ್ಸಿದ್ಮೇಲೆ ಗೊತ್ತಾಗಿತ್ತು. ಏನು ಬ್ರೋ ಕ್ಲೀನಾಗಿ ಇಟ್ಕೊಬೇಕಲ್ಲ. ಆ್ಯಂಟಿಕ್ ಬಿಡಿ ಬ್ರೋ. ಝೆಡ್ ನೀರೇಂಜ್ ಮೇಂಟೈನ್ ಮಾಡಿದ್ಯಲ್ಲ ಬ್ರೋ ನೀವು. ಕ್ಲೀನಾಗಿ ಇಟ್ಕೊಬೇಕಲ್ಲ ಬ್ರೋ ನಾವು ಓಡಿಸೋ ಗಾಡಿ. ಇಂಜಿನ್ ಸೌಂಡ್ ಆಗಿರ್ಬೋದು, ಏನೂ ಇಲ್ಲ, ಫುಲ್ ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ ಗಾಡಿ. ಕ್ಲೀನಾಗಿ ಮೇಂಟೈನ್ ಮಾಡಬೇಕಲ್ಲ ಬ್ರೋ. ಗಾಡಿಗಳು ಸಿಗಲ್ಲ, ಪಾರ್ಟ್ಸ್ ಸಿಗಲ್ಲ. ಹೌದು, ಅದು ಝೆಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ, ತುಂಬ ಎಕ್ಸ್ಪೆನ್ಸಿವ್ ಆಗೋಗ್ಬಿಟ್ಟಿದೆ. 5.5 ಇದೆ 5 ಸ್ಪೀಡ್. ಥ್ಯಾಂಕ್ಸ್ ಬ್ರೋ. ವಿಡಿಯೋಗೆ ಬರೋಣ, ಬಾಯ್. ಇವತ್ತು ಹಾಕ್ಬಿಡ್ತೀನಿ. ಎಷ್ಟೊತ್ತಿಗೆ ಆಗ್ತೀರಾ? 5 ಇಲ್ಲ 6 ಸಾಯಂಕಾಲದ ಅಷ್ಟೊತ್ತಿಗೆ ಹಾಕ್ಬಿಡ್ತೀನಿ ಬ್ರೋ. ಮತ್ತೆ ಯಾವಾಗಾದ್ರೂ ಒಂದು ಕಿತ್ತ ಶೂಟ್ ಮಾಡೋಣ, ಬರೀ ಝೆಡ್ದೇ ವಿಡಿಯೋ. ಓಕೆ, 2 ಝೆಡ್ಡಾ? ಹಾಂ. ಮತ್ತು ಯಾವಾಗಾದ್ರೂ ರೀಲ್ ಶೂಟ್ ಮಾಡೋ ಕರೀರಿ ಒಂದು ಮಂತ್. ಓಕೆ. ನಾನು ಹಾಕಿದ್ನವ. ಹಾಂ. ಓಕೆ. ಏನು ಯಾವಾಗಾದ್ರೂ ಈಗ ಎಕ್ಸಾಮ್ಸ್ ಆಗೋಯ್ತಲ್ಲ, ಇನ್ನು ಈ ಮಂತ್ ಫ್ರೀ ಇರ್ತೀರಾ? ಕಾಲೇಜ್ ಸ್ಟಾರ್ಟ್ ಆಗಿದೆ, ನಾನು ಹೋಗಿ ನಾಳೆಯಿಂದ ಹೋಗ್ಬೇಕು. ಮೊನ್ನೆ ಅಲ್ಲ ಬ್ರೋ ಎಕ್ಸಾಮ್ಸ್ ಆಗೋಗಿದ್ದು. ಯಾವಾಗಾದ್ರೂ ಫ್ರೀ ಇದ್ದಾಗ ಕರಿ ಬ್ರೋ. ಝೆಡ್ ಮಾತ್ರ ಒಂದು ವೀಡಿಯೋ ಮಾಡೋಣ ಯಾವಾಗಾದ್ರೂ ಈವ್ನಿಂಗ್. ಹಾಂ. ಓಕೆ ಡನ್, ಬಾಯ್.